ಜನತಾ ಪಾರ್ಟಿ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಸರಳ ಸಜ್ಜನಿಕ ರಾಜಕಾರಣಿ ಧೀಮಂತ ನಾಯಕರಾದ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನೆ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟ್ರೀಯ ಪರಿಷತ್ ಸದಸ್ಯರು ಬಿಜೆಪಿ ಮುಖಂಡರಾದ ಎ ರವಿಯವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದಲ್ಲಿ ಬಿಜೆಪಿ ಮುಖಂಡರುಗಳು ಹಾಗೂ ಸ್ನೇಹಿತರುಗಳು ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಪ್ರತಿ ವರ್ಷದಂತೆ ನನ್ನೆಲ್ಲ ಕಾರ್ಯಕರ್ತ ದೇವರುಗಳು ಈ ಕ್ಷೇತ್ರದ ಅಭಿಮಾನಿಗಳು ಸಾರ್ವಜನಿಕರು ನಿರಂತರವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ವರ್ಷ ಬೇಡ, ನನ್ನ ತಾಯಿಯ ಆರೋಗ್ಯ ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಹಾಸ್ಪಿಟ್ಲಲ್ಲಿದ್ದಾರೆ, ಬೇಡಪ್ಪ ಮಾಡೋದು ಅಂತ ನಾನು ಹೇಳಿದ್ದೆ. ಕಾರ್ಯಕ್ರಮ ಬಿಡಲಿಲ್ಲ. ಎಲ್ಲ ಸಡನ್ನಾಗ 1 or 2 ಡೇಸಲ್ಲಿ ಮಾಡಿರೋ ಅಂಥದ್ದು ಎಲ್ಲ ಯಾವುದೇ ಕಾರಣಕ್ಕೆ ಬೇಡ ಅಂತಲೂ ಅಧ್ಯಕ್ಷರು ಮಾಜಿ, ನಮಗೆ ಮಾಜಿ ಅನ್ನಲ್ಲ, ನಾವು ಮಾಜಿ ಅಂತಲೇ ಅಂತೀವಿ. ಅವರೇ ಅಧ್ಯಕ್ಷರು ನಾರಾಯಣ ಅವರು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಅವರು ಬಂದಿದ್ದಾರೆ. ನನ್ನ ಸುದೀರ್ಘ 50 ವರ್ಷಗಳ ರಾಜಕಾರಣದಲ್ಲಿ ಈ ಯಲಹಂಕ ಕ್ಷೇತ್ರ ಹಿಂದೆ ಇದ್ದಂಥದ್ದು ಈಗ ಬ್ಯಾಟ್ರಾಯನ್ಪುರ ಆಗಿದೆ. ನಿರಂತರವಾಗಿ ನಾನು ಇಲ್ಲಿ ಜನರ ಮಧ್ಯೆ ಇದ್ದೀನಿ. ನಾನು ಯಾವುದೇ ನಾಯಕರ ಮಧ್ಯೆ ಇಲ್ಲ. ನನಗೂ ಬೇರೆಯವ್ರಿಗಿರೋ ವ್ಯತ್ಯಾಸ ಇಷ್ಟೇ, 24/7 ನನಗೆ ಯಾರು ಫೋನ್ ಮಾಡಿದ್ರು ನಾನು ಎತ್ತೀನಿ, ಎಷ್ಟೊತ್ತಾಗನೇ ಆಗಲಿ ಎತ್ತೀನಿ. ಜನರ ಸಮಸ್ಯೆಗಳು ಇವಾಗಲೂ ನನಗೆ MLA ಅಷ್ಟು ಫೋನ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನನಗೆ ಪ್ರತಿಯೊಂದಕ್ಕೂ ನನಗೆ ಫೋನ್ ಮಾಡ್ತಾರೆ. ಆಮೇಲೆ ಫ್ಲಡ್ ಆಗಿರ್ಬೋದು, ಏನೇ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲವನ್ನ ಪ್ರತಿಯೊಬ್ಬರು ಇವತ್ತು, ಯಾಕಂದರೆ ನಾವು ಅವ್ರ ಜೊತೆಲಿ ಬೆರೆದಿರೋದ್ರಿಂದ, ಅಣ್ಣ ನೀವು ಒಬ್ಬರೇ ಫೋನ್ ಎತ್ತೋದು, MLA ಎತ್ತಲ್ಲ, ಯಾರು ನಿಂತೋರು ಎತ್ತೋದಿಲ್ಲ, ನೀವು ಯಾವಾಗಿದ್ರೂ ಎತ್ತೀರಾ, ಆನ್ಸರ್ ಮಾಡ್ತೀರಾ, ಇದೇ ದೊಡ್ಡ ಗುಣ ನಿಮ್ಗೆ ಅಂತ ಹೇಳ್ತಾರೆ ಅಂತಾನೆ. ನಾವು ಬೆಳೆದು ಬಂದ ದಾರಿ ಅದು. ನಾನು ಸಂಘದ ಹಿನ್ನೆಲೆಯಲ್ಲಿ ಬಂದಿರೋವಂಥದ್ದು. ಬಹುಶಃ ಪಾಪ ನಾರಾಯಣವರು ಸಂಘದ ಹಿನ್ನೆಲೆಯಲ್ಲಿ ಬೆಳೆದವರು, ಅವರೂ ಪ್ರಯತ್ನ ಮಾಡಿದರು MP ಗೆ. ದುರ್ದೈವ, ರಾಜಕಾರಣದಲ್ಲಿ ನಾವು ಒಂದುಗಣ್ಣಾಗ ಏನೂ ಆಗೋದಿಲ್ಲ. ಆದರೂ ನಾವೇನು ಪಕ್ಷಕ್ಕೆ ಯಾವತ್ತೂ ದ್ರೋಹ ಬಗೆಯುವಂಥ ಕೆಲಸವನ್ನು ನಾವು ಮಾಡೇ ಇಲ್ಲ. ನಮ್ಮ ಉಸಿರಿರೋ ತನಕ ನಾವು BJPಯಲ್ಲೇ ಕೆಲಸ ಮಾಡಬೇಕು, BJPಯಲ್ಲೇ ನಾವು ಇರ್ತೀವಿ. ನಾವು ಯಾರಿಗೆ ಟಿಕೆಟ್ ಕೊಟ್ಟಾಗೂ ನಾವು ಯಾರಿಗೂ ಮೋಸ ಮಾಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಇಲ್ಲಾಂದರೆ ಅಷ್ಟೆಲ್ಲ ಮತಗಳು ಬರ್ತಾ ಇರ್ತಾರೆ. MP ಚುನಾವಣೆಗೂ ಅಷ್ಟೇ
MLA ಚುನಾವಣೆಯಲ್ಲೂ ಅಷ್ಟೇ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಹಂಗೆ ಎಲ್ಲ ನಮಗೆ ಅನೇಕರು ಇವರೆಲ್ಲ ಅಕ್ಕಂದರು ಇವರೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿ ಸಭೆಯಲ್ಲೂ ಮೀಟಿಂಗಲ್ಲೂ ಹೇಳ್ತೀನಿ, ನನಗೆ ಯಾರು ದೇವರು ಅಂದರೆ ಕಾರ್ಯಕರ್ತರು ನನ್ನ ದೇವರು ಅವರೇ ನನಗೆ. ಯಾಕಂದರೆ ಅವರಿದ್ದರೆ ನಾನು, ನನ್ನಿಂದ ಅವರಲ್ಲ, ಅವರಿಂದ ನಾನು ಬೆಳೆದು ಬಂದಂಥವ್ರು. ಬಹುಶಃ ಈ ಕ್ಷೇತ್ರದ ಜನತೆಗೆ ನಾನು ಅವರ ಋಣ ನಾನು ತೀರ್ಸೋಕ್ಕಾಗಲ್ಲ. ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಈ ಕ್ಷೇತ್ರವನ್ನು ಹಂಗೆ ಮಾಡಬೇಕು, ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರವನ್ನು ಎಲ್ಲೋ ತಗೊಂಡೋಗ್ಬೇಕು. ಬಹುಶಃ ಯಾರೂ ಊಹೆ ಮಾಡಿರಲಿಲ್ಲ. ನಾರಾಯಣ ರುದ್ರಾಲಯವನ್ನು 2ನೇ ಬ್ರಾಂಚನ್ನ ಇಲ್ಲಿಗೆ ತರಬೇಕು ಅಂತ ನಾನು ನನ್ನ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದೀನಿ. ನಾನು ಹೋರಾಟ ಮಾಡಿ ಮೋದಿಯವರ ಕಾಲು ಕೈಯಾದರೂ ಹಿಡಿದು ನಾನು ಇಲ್ಲಿಗೆ ತರಬೇಕು. ಯಾಕೆಂದರೆ ಸೌತಲ್ಲಿ ನಾರ್ತಲ್ಲಿಲ್ಲ, ಭಾಳಷ್ಟು ಜನಕ್ಕೆ ತೊಂದರೆ ಇದೆ. ಅದರಿಂದ ಇವೆಲ್ಲ ಆಸೆ ಇಟ್ಕೊಂಡಿದ್ದೆ. ಹೆಬ್ಬಾಳದ ಅದು ಇನ್ಫ್ರಾಸ್ಟ್ರಕ್ಚರ್ ಬರೋಂಥದ್ದು, ಅದನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋ ಕನಸು ಕಂಡಿದ್ದೆ. ವರ್ಷ ದುರ್ದೈವ ದೇವರ ಇಚ್ಛೆ ಏನಾಯ್ತೋ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರ ಇಚ್ಛೆ, ಕಾರ್ಯಕರ್ತರು ನನ್ನ ಜೊತೆಗಿರೋವರೆಗೂ ನಾನು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀನಿ. ಕ್ಷೇತ್ರದ ಜನತೆ ಪರವಾಗಿರ್ತೀನಿ. ನನ್ನ ಉಸಿರಿರೋವರೆಗೂ ಈ ಕ್ಷೇತ್ರದ ಜನತೆಯ ಇವ್ರನ್ನ ಯಾವತ್ತೂ ನಾನು ಮರೆಯೋದಿಲ್ಲ. ಆದ್ದರಿಂದ ಅವರೆಲ್ಲರ ಆಶೀರ್ವಾದ, ಎಲ್ಲರ ಮೇಲೆ ಅವರು ಇಟ್ಟಿರುವಂಥ ಪ್ರೀತಿ ವಿಶ್ವಾಸವನ್ನು ನಾನು ಉಳಿಸ್ಕೊಳ್ತೀನಿ. ತಾಯಿ ದುರ್ಗಾ ಪರಮೇಶ್ವರಿ ತಾಯಿ ಈ ಕ್ಷೇತ್ರಕ್ಕೆ ಆ ತಾಯಿಗೆ ಆಶೀರ್ವಾದ, ಆಮೇಲೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಆಯುರ ಆರೋಗ್ಯ ಆಯುಷ್ಕೊಟ್ಟು ಆ ತಾಯಿ ಕಾಪಾಡಿ ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನೆಲ್ಲ ಕಲ್ಪನೆ ಅಂತೇಳಿ ಮಾತು. ಅದ್ರ ಬಗ್ಗೆ ಏನು ನಾನು ಈ ಸದ್ಯಕ್ಕೆ ಏನು ಹೇಳೋದಿಲ್ಲ. ರಾಜಕಾರಣದಲ್ಲಿ ಏನು ಬೇಕಾರೋ ಆಗಲ್ಲ ಅಂತ ನಾವು ಹೇಳೋಂಗಿಲ್ಲ. ಆದ್ದರಿಂದ ಮುಂದೆ ಮಾಡೋಣ, ಕೆಲಸ ಶುರು ಮಾಡ್ಕೊಂಡು ಇನ್ನಷ್ಟು ಬೇಡುವುದು ಎಲ್ಲ. ಈಗ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಮ್ಮ ಪಿಳ್ಳಪ್ಪನ ಪಾಪ ಅವರ ಸ್ಕೂಲ್ನಲ್ಲಿ ಎಲ್ಲ ಸೀನಿಯರ್ಸ್ 70 ವರ್ಷ ತುಂಬಿರೋರೆಲ್ಲರಿಗೂ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಚೇತನ್ ಇರ್ಬೋದು, ನಮ್ಮ ಜಗನ್ನಾಥ್ ಎಲ್ಲ ದಯಾಳವರು ಎಲ್ಲರ ಹೆಸರು ಹೇಳ್ಬೇಕು. ನಾನು ಯಾರೇನು ಕಮ್ಮಿ ಇಲ್ಲ, ಇಲ್ಲಿ ಸೋಪಕ್ಕೂ ನಾನು ನಮ್ಮಲ್ಲಿ ಬಿಡೋದಿಲ್ಲ. ಅದರಿಂದನೇ ಎಲ್ಲರಿಗೂ ಪ್ರಾಮಾಣಿಕವಾದ ಕೆಲಸ ಇವತ್ತು ನಮ್ಮ ಎಲ್ಲರಿಗೂ ಆ ತಾಯಿ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕ್ಷೇತ್ರದ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಜಕಾರಣದಲ್ಲಿ 16 ವರ್ಷಗಳ ಸೇವೆ ಮಾಡಿರ್ತಕ್ಕಂಥವ್ರು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾವುದಾದ್ರೂ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಅಂದರೆ MLA ಆಗಿರಬೇಕು, MP ಆಗಿರಬೇಕು ಅಥವಾ ಅಧಿಕಾರದಲ್ಲಿರಬೇಕು ಮಾತ್ರ. ಆದರೆ ನಮ್ಮ ಪಾರ್ಟಿಯಲ್ಲಿ ನಾವೆಲ್ಲರೂ ಸಹ ಒಂದು ಕುಟುಂಬದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಯಾವುದೇ ಕಾರ್ಯಕ್ರಮಗಳಾಗಿರಲಿ, ಹುಟ್ಟುಹಬ್ಬ ಇರಲಿ ಆಚರಣೆ ಮಾಡುವಂಥದ್ದು, ಆ ಶುಭ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ. ಆ ಒಂದು ಪಾರ್ಟಿಯ ಅಡಿಯಲ್ಲಿ ಇವತ್ತು ಬ್ಯಾಟರಾಯನಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರವೀಣ್ಣವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅಂದರೂ ಸಹ ಇವತ್ತು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬಂದು ಎಲ್ಲರೂ ಸಹ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು ಆಯಸ್ಸನ್ನು ಕೊಡಲಿ. ರಾಜಕಾರಣದಲ್ಲಿ ವ್ಯತ್ಯಾಸಗಳಾಗೋದು ಸಹಜ. ಮೊದಲಿಂದಲೂ ಸಹ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು. ಯಾಕೋ ಒಂದು ಕಡೆ ಅದೃಷ್ಟ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅವ್ಯವಸ್ಥೆಗಳಾಗಿರ್ತಕ್ಕಂಥದ್ದನ್ನು ನಾವು ಬ್ಯಾಟರಾಯನಪುರದಲ್ಲಿ ಕಂಡಿದ್ದೇವೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕರ್ತರ ಒಂದು ಆಶೀರ್ವಾದ, ದೇವರ ಒಂದು ಅನುಗ್ರಹ, ಪಕ್ಷದ ಹಿರಿಯರ ಎಲ್ಲ ಆಶೀರ್ವಾದದೊಂದಿಗೆ ಬ್ಯಾಟರಾಯನಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸದೃಢ ನಾಯಕನಾಗಿ ಹೊರಬರಲಿ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಎಲ್ಲ ಬ್ಯಾಟರಾಯನಪುರ ನಾಗರಿಕರ ಮತ್ತು ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಅವರಿಗೆ ಆಶೀರ್ವಾದವನ್ನು ಕೊಡಲಿಕ್ಕೆ 2024 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ
ರಾಣಿ ಹಬ್ಬಕ್ಕ ಕ್ರೀಡಾಂಗಣ, ತಬಲಮ್ಮನಗುಂಡಿ, ಮಹಾಲಕ್ಷ್ಮಿ ಲೇಔಟು, ಮೆಟ್ರೋ ಸ್ಟೇಷನ್ ಹತ್ತಿರ. ತಾವು ಕುಟುಂಬ ಸಮೇತ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇದು ಸರ್ವರಿಗೂ ಆಧಾರದ ಸುಸ್ವಾಗತ. ಸಾರ್ವಜನಿಕರ ಕಾರ್ಯಕ್ರಮ ಇದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೇನೆ. Admission open in our school. For classes, nursery to 10th. What are you waiting for? Hurry up for admission. Hi, did you hear? Admissions are now open for our school. Really, that's amazing. This is the perfect opportunity for new students to join us. Absolutely, from our inspiring teachers to our awesome extracurricular activities. There's so much to look forward to. And don't forget our amazing facilities and learning experiences that help every student shine. If you are ready to be a part of the family, don't wait. Come and join us. Admission are open now.